ಮೈಕ್ ಹತ್ತಿತ್ತು. 6ನೇ ತಾರೀಕು ಇಂಟಿಮೇಷನ್, 5ನೇ ತಾರೀಕು ಇಂಟಿಮೇಷನ್ ಬಂತು ಸರ್. ನಂದು ಕಂಟಿನ್ಯೂಸ್ ಕ್ಯಾಶುಯಾಲಿಟಿ ಡ್ಯೂಟಿ ಇದ್ವು ಸರ್, 3 ಕ್ಯಾಶುಯಾಲಿಟಿ ಡ್ಯೂಟಿ ಇದ್ವು ಸರ್. Correct. We will not disturb the doctors unless ಎಸ್ ಸರ್, they don't obey the orders of the court. ಎಸ್ ಸರ್. I had asked you to file an affidavit. ಅವಾಗಲೇ ಬರಕ್ ಹೇಳ್ತಾ ಇದ್ದೆ. I had asked you to file an affidavit. ಫಸ್ಟ್ ಇಂಟಿಮೇಷನ್ ನನಗೆ ಬಂದಿದ್ದೆ 5ನೇ ತಾರೀಕು ಸರ್. ಹಾ 5ನೇ ತಾರೀಕು ಬರ್ತಿದ್ದಾಗನೇ ನನಗೆ ಆ ಟೈಮಲ್ಲಿ ಕ್ಯಾಶುಯಾಲಿಟಿ ಡ್ಯೂಟೀಸ್ 3 ಇದ್ವು ಸರ್. ಅದು ಮುಗಿಸ್ಕೊಂಡು ಈ ವಾರದಲ್ಲಿ ಕೊಟ್ಟು ಬನ್ನಿ ಅಂತ ನಮ್ಮ ಯಾಕೆ ಕರ್ಸಿದೀನಿ ಗೊತ್ತಾ ನಿಮ್ಗೆ? ಎಸ್ ಒಂದು ಆಕ್ಸಿಡೆಂಟ್ ಆಗುತ್ತೆ, ಸಾರಿ ಒಂದು ಅಸಾಲ್ಟ್ ಆಗುತ್ತೆ. ಎಸ್ ಸರ್, ಅಸಾಲ್ಟ್ ಅಲ್ಲಿ ಪ್ರೀವಿಯಸ್ ನೈಟ್ ಎಸ್ ನೀವು ಕೊಟ್ಟಿರೋ ರಿಪೋರ್ಟ್ ಪ್ರೀವಿಯಸ್ ನೈಟ್ ಏನು ಇಲ್ಲ ಅಂತ ಬರ್ದಿದೆ ಆ ಡಾಕ್ಟರ್. ದಟ್ ಮೇಡಮ್ ಎಸ್ 12 hours ಅಲ್ಲಿ he travels from ಎಲ್ಲಿಂದ ಎಲ್ಲಿಗಿದು? ಹಿರಿಯೂರಿಂದ ನೀವು ಎಲ್ಲಿ ಕೊಟ್ಟಿದ್ದು ಮೇಡಮ್? ಭದ್ರಾವತಿಯಿಂದ ಭದ್ರಾವತಿಯಲ್ಲಿ. ಭದ್ರಾವತಿ 11:20 AM. So 11:20 AM madam gives a certificate, no injuries on the body. He comes to Davanagere from Bhadravati. Next morning you give, ಈವ್ನಿಂಗ್ಸ್ ಆಯ್ತು, next evening ಎಸ್ you give a certificate, body ತುಂಬಾ ಇಂಜುರೀಸ್ ಇದೆ. ಎಸ್ ದಾರಿಲಿ ಬರ್ತಾ ಆಯ್ತಾ? ಸರ್. How did you give that certificate? ಸರ್ ನನಗೆ ಪೊಲೀಸ್ನ ಒಂದು ಇಂಟಿಮೇಷನ್ ಲೆಟರ್ ಕಳಿಸಿದ್ರು ಸರ್. ಹಾ. ಇವ್ರ ಬಗ್ಗೆ ಚಿಕಿತ್ಸೆ ಪರಿಶೀಲನೆ ಮಾಡಿ ಮಾಡಿ ಇವರಿಗೆ ಚಿಕಿತ್ಸಾ ವರದಿ ಕೊಡಿ ಅಂತಂದೇಳಿ ಕೊಟ್ರು ಸರ್. ಅದರಲ್ಲಿ ಆ ಪ್ರಕಾರ ನಾನು ನೋಡಿದಾಗ ಸರ್, ನೀವು ಪೇಷಂಟ್ ನೋಡಿದ್ರ ಸುಮ್ನೆ ಕೊಟ್ರ? ನೋಡಿದ್ದೀನಿ ಸರ್. ಅದೇ ತರನೇ ಹಾ. ನನ್ ಪೊಲೀಸ್ ಯಾವ ತರ ಹೇಳಿದ್ರೆ ಆ ತರ ಕೊಟ್ರ? ಇಲ್ಲ ಸರ್, ಅದೇ ತರನೇ ಬೇರೆ ಸ್ಪೆಷಲಿಸ್ಟ್ ನೋಡಿದಾರೆ ಸರ್. ಆರ್ಥೋ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿದಾರೆ ಸರ್, ಸರ್ಜರಿ ಡಿಪಾರ್ಟ್ಮೆಂಟ್ ಅವರು ನೋಡಿದಾರೆ ಸರ್, ENT ವಿಭಾಗದವರು ನೋಡಿದಾರೆ ಸರ್. ಅಲ್ಲ 12 hours ಅಲ್ಲಿ ಹೌದು ಸರ್. ಅಸಾಲ್ಟ್ ಮುಂಚೆ, ಅಸಾಲ್ಟ್ ಆದ ಟೈಮಲ್ಲಿ ಇಲ್ದೇ ಇರೋ ಇಂಜುರಿ ನಿಮಗೆ ದಾವಣಗೆರೆಗೆ ಬಂದ ತಕ್ಷಣ ಹೆಂಗಾಯ್ತು? ಸರ್ ದಾರಿಲಿ ಬರ್ತಾ ಬಸ್ಸಲ್ಲಿ ಆಯ್ತಾ? ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆದ್ರೆ ಸರ್, we will direct an inquiry to be conducted. ಸರ್ ನನ್ನ ಹತ್ರ ಬಂದಾಗ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ಅವರು ಇಲ್ಲಿ ಚೆಕ್ ಮಾಡಿದ್ರು, ಎಕ್ಸಾಮಿನೇಷನ್ ಮಾಡಿಸ್ಕೊಂಡ್ ಬಂದಿದ್ದೀವಿ ಅನ್ನೋ ಇನ್ಫಾರ್ಮೇಶನ್. Doctor, it is simple. Both of you are doctors. ಎಸ್ ಸರ್. Assault ಆದ ತಕ್ಷಣ the complainant alleging that he has been assaulted goes to a hospital where madam is the specialist. ಎಸ್ ಸರ್. She examines. ಎಸ್ ಸರ್. 0 injuries on the body. ಎಸ್ ಸರ್. That is the wound certificate given. ಎಸ್ ಸರ್. You examine within 12 hours Yes. and say body full injuries. Yes. How is this possible? For the asking you have given the certificate, they are setting criminal law into motion. You should be very careful when giving the certificates. ಎಸ್ ಸರ್. How did you give that certificate? ಸರ್ ನನ್ನ ಹತ್ರ ಬಂದಾಗ ಈ ಇಂಜುರೀಸ್ಗಳು ಇದ್ವು ಸರ್. Idwa. ಹ್ಞೂ ಸರ್. They said that X-ray also they have taken. What X-ray, Jagdish? How can injuries happen when there were no injuries at the time of assault? Between Bhadravati and Davangere, injuries ಎಲ್ಲ ಮಾಡ್ಕೊಂಡು ಹೋಗಿದಾರ ಅವರು? Either the complainant has manipulated or doctor has manipulated. Somebody has manipulated. Complainant has manipulated or doctor has manipulated. Sir. So we will hold an inquiry. ಎಸ್. We will direct ಯಾವ ಹಾಸ್ಪಿಟಲ್ ನಿಮ್ದು? ಚಿಕ್ಕಟೇರಿ ಡಿಸ್ಟಿಕ್ ಹಾಸ್ಪಿಟಲ್. ಚಿಗಟೇರಿ ಡಿಸ್ಟಿಕ್ ಹಾಸ್ಪಿಟಲ್ ದಾವಣಗೆರೆ. Oh, so government servant. ಎಸ್. All right. Sir. We'll direct an inquiry to be conducted ಎಸ್. as to how he issued a certificate of full of injuries on the body. ಅದು ಏನು grievous in nature. Grievous in nature injuries when 12 hours ago there was nothing. Assault has not happened in those 12 hours. Assault ಆದ್ಮೇಲೆ complainant goes to the hospital, district hospital at Bhadravati. General Hospital Bhadravati. Yes. Depicts no injuries. So you have manipulated? ಸರ್ ನನ್ನಂಗೆನೆ ಬೇರೆ ತಜ್ಞರು ನೋಡಿದ್ದಾರೆ ಸರ್. ಅದೇ ಟೈಮಲ್ಲಿ ಬೇರೆ ತಜ್ಞರು ನೋಡಿದ್ದಾರೆ ಸರ್. ಆರ್ಥೋ ನಂದು ಒಬ್ಬಂದೇ ಒಪಿನಿಯನ್ ಅಲ್ಲ ಸರ್, ಬೇರೆ ತಜ್ಞರು ನೋಡಿದ್ದಾರೆ ಸರ್. ಆರ್ಥೋದವರು ನೋಡಿದ್ದಾರೆ, ಸರ್ಜರಿ ಡಾಕ್ಟರ್ ನೋಡಿದ್ದಾರೆ ಸರ್, ENT ತಜ್ಞರು ನೋಡಿದ್ದಾರೆ ಸರ್, ಈವನ್ ಎಕ್ಸ್ರೇ ರೇಡಿಯಾಲಜಿಸ್ಟ್ ಹತ್ರನೂ ನೋಡಿದ್ದಾರೆ ಸರ್. ಅವ್ರದ್ದೆಲ್ಲ ಒಪಿನಿಯನ್ ಆಧರಿಸಿ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. Inquiry agli. Let an inquiry be conducted. Who is the competent authority? Who is your disciplinary authority? Who is your disciplinary authority? ಸರ್ ಸೂಪರ್ಡೆಂಟ್ ಸರ್, ಡಾಕ್ಟರ್ ನಮ್ಮ ನನಗೆ ನಿಮ್ಮ ಕಂಟ್ರೋಲಿಂಗ್ superintendent. ಅಥಾರಿಟಿ ಸೂಪರ್ಡೆಂಟ್. Superintendent. ಎಸ್. Superintendent of. Secretary. No, we will not allow that man to hold departmental inquiry. We will direct departmental inquiry to be held by someone else. This should not be done.
ಕೇಳಿದ್ದಕ್ಕೆಲ್ಲ ಸರ್ಟಿಫಿಕೇಟ್ ಕೊಡಬಾರ್ದು. ಕಂಪ್ಲೇನೆಂಟ್ಸ್ or the police asking, you can't do that. This is precisely why I asked you to file an affidavit and come before the court. ಎಸ್ ಸರ್, ಈ ವರದಿ ಬೇರೆ ವೈದ್ಯರು ನೋಡಿದ್ದಾರೆ ಸರ್. ಆ ವೈದ್ಯರು ನೋಡಿ ಅವರು ಆ ವೈದ್ಯರು ಕೊಟ್ಟಿರೋ ರಿಪೋರ್ಟ್ ಅನ್ನು ಆಧರಿಸಿ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಸರ್. ಅದು ಏನ್ ನೇಸಲ್ ಬೋನ್ ಫ್ರಾಕ್ಚರ್ He should have at least given a, ಅಲ್ಲ, ನೇಸಲ್ ಬೋನ್ ಫ್ರಾಕ್ಚರ್, ಆಮೇಲೆ ಕೀಲು ಮೂಳೆ ಯುನೈಟೆಡ್ ಭಾಗದ ಸೋನ್ಸ್ ಅವ್ರು ನೋಡಿ ಅವ್ರದೊಂದು ಫ್ರಾಕ್ಚರ್. at least should have given age of injuries. ಅದು ಇಲ್ಲ. Adilla. ಅಂಡ್ ವೆನ್ ಹ್ಯಾವ್ ಯು ಎಕ್ಸಾಮಿನ್, ವೆನ್ ಹ್ಯಾವ್ ಯು ಗಿವನ್ ದಿ ಸರ್ಟಿಫಿಕೇಟ್? ನೀವು ಎಕ್ಸಾಮಿನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟರದು ಯಾವತ್ತು ಗೊತ್ತಲ್ಲ? ಸರ್ಟಿಫಿಕೇಟ್ 22/5 ನೀವು ಎಕ್ಸಾಮಿನ್ ಮಾಡಿದ್ದು ಯಾವತ್ತು? ಸರ್ 14/4/23 14/4. 20 ಯಾಕೆ 1.5 ತಿಂಗಳಾದ್ಮೇಲೆ ಸರ್ಟಿಫಿಕೇಟ್ ಕೊಟ್ರಿ? ಸರ್. ಪೊಲೀಸಿನ ರಿಕ್ವಿಷನ್ಸ್ 24ನೇ ತಾರೀಕು. Why did you not render a wound certificate on the same day, 13/4/2023, when you examined it? ಸರ್ 14/4. ಪೊಲೀಸ್ನ ರಿಕ್ವಿಷನ್ ಕೊಟ್ಮೇಲೆ ಅದಕ್ಕೆ ಅವ್ರದ್ದು ಅದಕ್ಕೆ ಏನೇನ್ ಬೇಕೆಲ್ಲ ಹಾಕ್ಬಿಟ್ಟು ಕೊಟ್ರಿ. ಇಲ್ಲ ಸರ್, ಅವರು ಅವರು ಎಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಇದ್ರದ್ದು ಎಲ್ಲ ರಿಪೋರ್ಟ್ಸ್ ನ ಒದಗಿಸ್ತಾರೆ ಸರ್. OPD ಬೇಸಿಸ್ ಅಲ್ಲಿ ಹೋಗಿದ್ದ ಅಂತಂದ್ರೆ ಆ ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಆಧಾರದ ಮೇಲೆ ಅದು ನೋಡಿ. ಸೊ ಆನ್ 14th ನೀವು ಯಾವ ಸರ್ಟಿಫಿಕೇಟ್ ಕೊಡ್ಲಿಲ್ಲ? ಇಲ್ಲ ಸರ್, ಅವತ್ತಿನ ದಿನ 22/5 ಕೊಟ್ರಿ, ಸರ್. 40 ದಿನ ಆದ್ಮೇಲೆ. ಪೊಲೀಸ್ನವ್ರು ಯಾವಾಗ ರಿಕ್ವಿಷನ್ ಕೇಳ್ತಾರೆ ಸರ್, ಅವಾಗ ನಾವು ಸರ್ಟಿಫಿಕೇಟ್ ಇಶ್ಯೂ ಅಲ್ಲ, ಮಾಡಲ್ಲ. ಕಂಪ್ಲೇನೆಂಟ್ ಏನು ತಗೊಂಡೋಗ್ಲಿಲ್ಲ ಅವಾಗ? ಸರ್ ಕಂಪ್ಲೇನೆಂಟ್ ಏನ್ ಸರ್ಟಿಫಿಕೇಟ್ ತಗೊಂಡೋಗ್ಲಿಲ್ಲ. ನೀವು ಎಕ್ಸಾಮಿನ್ ಮಾಡಿದಾಗ ಹಾ. ಕಂಪ್ಲೇನೆಂಟ್ ನೀವೇನ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ. ಇಶ್ಯೂ ಮಾಡಿಲ್ಲ ಸರ್ ಅದು ಸರ್ಟಿಫಿಕೇಟ್. ಆಯ್ತು, 40 days ಆದ್ಮೇಲೆ ಏನ್ wound ಎಕ್ಸಾಮಿನ್ ಮಾಡಿದ್ರಿ? ಅಲ್ಲ ಸರ್, ಅವಾಗ ಬರ್ದಿದೆ ಸರ್. ಏಜ್ ಆಫ್ ದಿ wound ಏನ್ ಹೇಳಿದ್ರಿ? ಸರ್ ಏಜ್ ಆಫ್ wound ಬರ್ದಿರಲಿಲ್ಲ ಸರ್. ಯಾಕೆ? ಎರಡು ಬರ್ದಿಲ್ಲ ಸರ್. ಸೊ ಫಸ್ಟ್ ಟೈಮ್ ಬರಿತಾ ಇದ್ದಾರೆ wound ಸರ್ಟಿಫಿಕೇಟ್ ನ? ಇಲ್ಲ. It is fresh in nature. It appears it is dried up. It must be this many days old. Why? He has come after 2 days. No inquiry about whether he has taken treatment in other hospital. Yes. ಸರ್ ನನಗೆ ಪೊಲೀಸರಿಂದ ಒಂದು ರಿಕ್ವಿಷನ್ ಪೊಲೀಸ್ ಏನ್ ಹೇಳಿದಾರೆ ಅದು ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲ ಸರ್. ಭದ್ರಾವತಿಲಿ ಆಗ್ಲಿಲ್ಲ ಅವ್ರಿಗೆ ಕೆಲಸ, ಅದಕ್ಕೆ ದಾವಣಗೆರೆಗೆ ಬಂದು ಏನ್ ಬೇಕಾದ್ರೆ ಕೊಡ್ತಾರೆ. You will be in soup. Highly incorrect. And you have examined, madam, on the previous day. You ನೋಡಿದ್ರಿ ಫ್ರಾಕ್ಚರ್, ಆ ಫ್ರಾಕ್ಚರ್, ಎಲ್ಲ ಫ್ರಾಕ್ಚರ್. Inquiry should be done on both because inquiry should be done on both because otherwise he will blame on her and she will blame ಅದು on me. ಗೊತ್ತಾಯ್ತು. inquiry will be done. Will pass appropriate orders. This court on 30th January 2025